ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಲೈವ್ ನೋಡ್ತಾ ಇದ್ದೆ, ನಮ್ಮ ರಕ್ಷಿತ್ ಅವ್ರ ತಾಯಿ ಬಂದಿದ್ದಾರೆ. ಬಂದು ನಮ್ಮ ರಕ್ಷಿತಾ ನಿಜವಾಗ್ಲೂ ಕೂಡ ಪುಣ್ಯ ಮಾಡಿದ್ದಾಳೆ. ಅವರಮ್ಮ ತುಂಬ ಇನೋಸೆಂಟ್ ಇದ್ದಾರೆ, ತುಂಬ ಇನೋಸೆಂಟು. ಪಾಪ ಅವರು ಮುಂಬೈಯಿಂದ ಬಂದಿದ್ದಾರೆ ರಕ್ಷಿತನ ನೋಡೋಕ್ಕೆ, ಅಷ್ಟು ದೂರದಿಂದ ಬಂದಿದ್ದಾರೆ ರಕ್ಷಿತನ ನೋಡೋಕ್ಕೆ. ಅದಲ್ಲದೆ ನಮ್ಮ ಬಿಗ್ ಬಾಸ್ ಅವರು ನಮ್ಮ ರಕ್ಷಿತನಿಗೆ ಲಾಗ್ ಮಾಡು ಅಂತ ಹೇಳ್ಬಿಟ್ಟು ಮೀನು ಆಯಿತಾ, ತೆಂಗಿನ ಎಣ್ಣೆ, ಮೀನಿಗೆ ಬೇಕಾದಂಥ ಮಸಾಲ ಎಲ್ಲ ಕಳಿಸ್ಕೊಟ್ಟಿದ್ದಾರೆ. ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳಬೇಕು. ರಕ್ಷಿತಾ ಮತ್ತು ರಕ್ಷಿತರಮ್ಮ ಇಬ್ಬರೂ ಸೇರಿ ಇಡೀ ಮನೆ ಮಂದಿಗೆಲ್ಲ, ಅಷ್ಟು ಕಂಟೆಸ್ಟೆಂಟ್ಗಳಿಗೆ ರವಾ ಫ್ರೈ, ಫಿಶ್ ಫ್ರೈ ಎಲ್ಲ ಮಾಡಿ ಎಲ್ಲರಿಗೂ ಕೂಡ ಫಿಶನ್ನು ಎಲ್ಲರಿಗೂ ಕೊಟ್ಟಿದ್ದಾರೆ. ಎಲ್ಲರೂ ತಿಂತಾಯಿದ್ರು, ಖುಷಿ ಪಡ್ತಾಯಿದ್ರು. ಎಲ್ಲರೂ ಕೂಡ ರಕ್ಷಿತಾ ಅಮ್ಮ ಮತ್ತು ರಕ್ಷಿತಾ ಕುಕ್ ಮಾಡ್ತಾ ಇದ್ರೆ ಎಲ್ಲ ಸುತ್ತೋರ್ಕೊಂಡು ನಿಂತಿದ್ರು. ನಮ್ಮ ಗಿಲ್ಲಿ ನಟನ ಕಾಮಿಡಿ, ಅಶ್ವಿನಿ ಗೌಡ ಅವ್ರ ಮಾತು ಆಯಿತಾ, ಫನ್ ಮಾಡ್ತಾ ಇದ್ದಿದ್ದು ತುಂಬ ಚೆನ್ನಾಗಿತ್ತು. ರಕ್ಷಿತಾ ಒಂದು ಖುಷಿಯಾಗಿ ಎಲ್ಲರಿಗೂ ಕೂಡ ಮೀನು ಫ್ರೈ ಮಾಡ್ಕೊಡ್ತಾ ಇದ್ಲು. ನಮ್ಮ ಗಿಲ್ಲಿ ನಟ, ಆಮೇಲೆ ಸ್ಪಂದನ, ಧ್ರುವಂತ್, ಅದೇ ರೀತಿ ಸೂರಜ್, ರಾಶಿಕಾ ಎಲ್ಲರೂ ಕೂಡ ಇಸ್ಕೊಂಡು ತಿಂತಾ ಇದ್ರು. ಆಮೇಲೆ ಅವರಮ್ಮ ಪತ್ರೊಡೆ ತಂದಿದ್ರು. ನಿಮ್ಮೆಲ್ಲರಿಗೂ ಮ್ಯಾಂಗ್ಳೂರು ಕಡೆ ಜನಗಳಿಗೆ ಗೊತ್ತಿರುತ್ತೆ, ಪತ್ರೊಡೆ ಅಂದರೆ ಅದೊಂದು ಫುಡ್ಡು ತುಂಬ ಚೆನ್ನಾಗಿರುತ್ತೆ ಅದು. ಮತ್ತು ಇದು ಇಂಥದ್ದು ಚಕ್ಲಿ, ಆಮೇಲೆ ಹಲಸಿನಕಾಯಿ ಚಿಪ್ಸು, ಸುಮಾರು ಐಟಮ್ಸ್ ತಂದಿದ್ರು. ಎಲ್ಲರಿಗೂ ಕೊಟ್ಟರು, ಎಲ್ಲರೂ ತಿಂದರು, ಖುಷಿಪಟ್ಟರು. ಅದ್ರ ಮಧ್ಯದಲ್ಲಿ ನಮ್ಮ ಗಿಲ್ಲಿ ನಟನ ಪಂಚು, ಕಾಮಿಡಿ ಎಲ್ಲ ನೆಕ್ಸ್ಟ್ ಲೆವೆಲಲ್ಲಿತ್ತು. ಅದು ಕೂಡ ನಮ್ಮ ಗಿಲ್ಲಿ ನಟ ಮೀನ್ ತಲೆ ತಿಂದ್ಬಿಟ್ಟು ರಕ್ಷಿತಾ ಹೇಳೋದು, ಗಿಲ್ಲಿ ನಟ ಮೀನ್ ತಲೆ ತಿನ್ನೋದಕ್ಕೆ, ಹೌದು ನಾನು ಮತ್ತೆ ನನ್ನ ವಂಶದ ಕುಡಿ ಸೇಮೆ, ನಾವು ಮೀನ್ ತಲೆ ತಿಂತೀವಿ. ರಘು ಹೇಳ್ತಾರೆ ನಾನು ತಿಂತೀನಿ ಅನ್ನೋದಕ್ಕೆ, ನೀವು ವಂಶದ ಕುಡಿಯ ಅಪ್ಪ ಅಂತಾಳೆ ರಘು ಅವ್ರಿಗೆ. ನಿಜವಾಗ್ಲೂ ಹೇಳ್ತಿಲ್ಲ, ತುಂಬ ಫನ್ ಆಗಿತ್ತು, ಕಾಮಿಡಿ ಆಗಿತ್ತು. ನಮ್ಮ ಗಿಲ್ಲಿ ನಟಂದು ಇದೊಂದು ನನಗೆ ತುಂಬ ಇಷ್ಟ ಆಗೋದೇನು ಗೊತ್ತಾ, ಅವನು ಎಲ್ಲರೊಟ್ಟಿಗೂ ಸಹಜವಾಗಿರ್ತಾನೆ, ಫನ್ ಮಾಡ್ತಾನೆ, ತಮಾಷೆ ಮಾಡ್ತಾನೆ. ಅದು ತುಂಬ ಖುಷಿ ಆಯ್ತು ನನಗೆ. ಅದೇ ರೀತಿ ಎಲ್ಲರೂ ಆಯಿತಾ, ಅಶ್ವಿನಿ ಗೌಡ, ರಘು ಅವರು ಎಲ್ಲರೂ ಫನ್ ಮಾಡ್ತಾಯಿದ್ರು, ಖುಷಿ ಮಾಡ್ತಾಯಿದ್ರು. ಒಂಥರ ಇವತ್ತು ಆ ಲೈವ್ ನೋಡೋಕ್ಕೆ ಒಂಥರ ಹಬ್ಬದ ವಾತಾವರಣದ ಥರ ನನಗೆ ಫೀಲ್ ಆಯಿತು. ಒಂಥರ ಇಷ್ಟೋ ತನಕ ಹ್ಯಾಪಿಯಾಗಿ ಎಲ್ಲದನ್ನು ಹೇಳಿದೆ. ಒಂದೇ ಒಂದು ವಿಷಯ ಹೇಳ್ತೀನಿ, ಇದು ಫ್ಯಾಮಿಲಿ ರೌಂಡ್ ಆಗಿರೋದ್ರಿಂದ ಇದನ್ನು ಹೇಳ್ಬೇಕೋ ಬಿಡಬೇಕು ಅಂತ ನಂಗೆ ಗೊತ್ತಿಲ್ಲ, ಬಟ್ ಆದರೂ ಕೂಡ ಹೇಳ್ತಾ ಇದ್ದೀನಿ. ಕಾವ್ಯ ಏನು ಕ್ಯಾಪ್ಟನ್ ಆಗಿದಾರಲ್ವಾ, ಕ್ಯಾಪ್ಟನ್ ಆಗಿದ್ದಾರೆ ಓಕೆ, ಆದರೆ ಶಿಕ್ಷೆ ಕೊಡೋದೇನಿದೆ, ಪನಿಷ್ಮೆಂಟ್ ಏನು ಕೊಡೋದೇನಿದೆ, ರಕ್ಷಿತನಿಗೆ ಅವರಮ್ಮ ಹೋದ್ಮೇಲೆ ಕೊಡ್ಬೋದಿತ್ತು, ಇಲ್ಲ ಅವರಮ್ಮ ಬಿಗ್ ಬಾಸ್ ಮನೆಯಿಂದ ಆಚೆ ಹೋದ್ಮೇಲೆ ಕೊಡ್ಬೋದಿತ್ತು. ಬಟ್ ರಕ್ಷಿತಾ ಬಾಯ್ಬಿಟ್ಟು ಹೇಳ್ತಾ ಇದ್ದಾಳೆ ನಾನು ಆಮೇಲೆ ಮಾಡ್ತೀನಿ ಅಂತ. ಬಟ್ ಕಾವ್ಯ ಕೇಳ್ತಾನೆ ಇಲ್ಲ, ಪನಿಷ್ಮೆಂಟು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಬಟ್ ಇದು ಫ್ಯಾಮಿಲಿ ವೀಕ್ ಆಗಿರೋದ್ರಿಂದ ಕಾವ್ಯನೂ ಕೂಡ ಸ್ವಲ್ಪ ತಿಳ್ಕೋಬೇಕು. ಪಾಪ ನನಗೆ ಯಾಕೆ ಆ ಥರ ಮಾಡಿದ್ಲು ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ರಕ್ಷಿತಾ ಬಾಯ್ಬಿಟ್ಟು ಕೇಳಿದ್ಲು, ನಮ್ಮಮ್ಮ ಇದ್ದಾರೆ ನಾನು ಆಮೇಲೆ ಮಾಡ್ತೀನಿ ಅಂತ. ಬಟ್ಟು ಗೊತ್ತಿಲ್ಲ ನನಗೀಗ ಫ್ಯಾಮಿಲಿ ವೀಕಲ್ಲೂ ಕೂಡ ಈಗ ಕಾವ್ಯನ ಬಗ್ಗೆ ನಾನು ತಪ್ಪಾಗಿ ಹೇಳಿದ್ರೆ ಏನಾಗುತ್ತೆ ಗೊತ್ತಾ, ನಿಮ್ಗೆ ಅದೊಂದು ತಪ್ಪು ನಂಗೆ ಕಾಣಿಸುತ್ತೆ. ನಿಮಗೆ ಕಾವ್ಯ ಇಷ್ಟ ಇಲ್ಲ, ಅದಕ್ಕೆ ಯಾವಾಗಲೂ ಕಾವ್ಯಗೆ ನೆಗೆಟಿವ್ ಮಾಡ್ತೀರಾ, ಹಂಗೆ ಹಿಂಗೆ ಅಂತೀರಾ. ಹಂಗಾಗಿ ನಾನು ಇದ್ರ ಬಗ್ಗೆ ಜಾಸ್ತಿ ಹೇಳಲ್ಲ, ನಂಗೆ ಅನಿಸಿದ್ದು ಹೇಳಿದೆ. ಒಟ್ಟಾರೆಯಾಗಿ ಲೈವಲ್ಲಿ ರಕ್ಷಿತಾ ಅವರ ಅಮ್ಮ ಎಲ್ಲರ ಜೊತೆನೂ ನಗ್ನಾಗ್ತಾ ಇದ್ದಾರೆ. ಅದು ರಕ್ಷಿತಾ ಎಲ್ಲರಿಗೂ ಆಯಿತಾ ಮೀನು ಫ್ರೈ ಮಾಡಿಕೊಟ್ಟಿದ್ದು ತುಂಬ ಚೆನ್ನಾಗಿತ್ತು. ಎಲ್ಲ ನಗ್ನಾಗ್ತಾ ಹ್ಯಾಪಿ ಆಗಿದ್ದಾರೆ. ನಿಜವಾಗ್ಲೂ ಒಂದು ಫ್ಯಾಮಿಲಿ ವೀಕ್ ಹೇಗಿರಬೇಕಾಗಿದೆ, ಎಲ್ಲ ಕಂಟೆಸ್ಟೆಂಟ್ಗಳು ಕೂಡ ಹ್ಯಾಪಿಯಾಗಿ ಮೀನು ಫ್ರೈ ತಿನ್ಕೊಂತ ಆಯಿತಾ ಹ್ಯಾಪಿಯಾಗಿ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ. ರಕ್ಷಿತಾ ಒಂದು ನಾನು ಅಬ್ಸರ್ವ್ ಮಾಡಿದ್ದೇನು ಅಂದರೆ, ಅವಳೊಂಥರ ಮಗು ಮನಸ್ಸು. ರಕ್ಷಿತನಿಗೆ ಮನಸ್ಸಲ್ಲಿ ಏನು ಇಟ್ಕೊಳ್ಳಲ್ಲ, ಎಲ್ಲರೊಟ್ಟಿಗೆ ಹ್ಯಾಪಿಯಾಗಿರಬೇಕು, ಎಲ್ಲರಿಗೂ ಮಾಡಿಕೊಡ್ಬೇಕು, ಅವ್ರು ತಿನ್ನಬೇಕು, ಅವ್ರು ಖುಷಿಯಾಗಿರಬೇಕು ಅಂತ ಬಯಸ್ತಾಳೆ. ಅದು ನನಗೆ ತುಂಬ ಇಷ್ಟ ಆಯಿತು. ಒಟ್ಟಾರೆಯಾಗಿ ಆಯಿತಾ, ಇವತ್ತು ಏನು ಬುಧವಾರದ ಎಪಿಸೋಡ್ ಏನಿದೆ ಖಂಡಿತವಾಗ್ಲೂ ಸೂಪರಾಗಿರುತ್ತೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಲೈವಲ್ಲಿ ನಾವೆಲ್ಲ ನೋಡಿದ್ದೀವಿ, ಕೆಲವರು ಎಪಿಸೋಡಲ್ಲಿ ನೋಡ್ತೀರ ನೀವು, ಎಪಿಸೋಡಲ್ಲೂ ಕೆಲವೊಂದು ಕಂಟೆಂಟ್ ಇರುತ್ತೆ. ಒಟ್ಟಾರೆಯಾಗಿ ಲೈವಲ್ಲಿ ನೋಡಿದ ಮಟ್ಟಿಗೆ ಯಾವುದೋ ದೂರದ ಮುಂಬೈಯಿಂದ ಒಬ್ಬ ತಾಯಿ ತನ್ನ ಮಗಳಿಗೋಸ್ಕರವಾಗಿ ಬಿಗ್ ಬಾಸ್ ಮನೆಗೆ ಬಂದು ಮಗಳನ್ನು ನೋಡಿ ಮಗಳಿಗೆ ಆಯಿತಾ ಒಂದು ಬೂಸ್ಟ್ ತುಂಬಿದ್ದಾರೆ ಅಂತಲೇ ಹೇಳ್ಬೋದು. ರಕ್ಷಿತನಿಗೆ ಒಂದು ನೆಕ್ಸ್ಟ್ ಗೇಮ್ ಆಡೋಕ್ಕೆ ಅವರ ತಾಯಿ ಒಂದು ಎನರ್ಜಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಯಾರ್ಯಾರೆಲ್ಲ ಲೈವ್ ನೋಡಿದಾರೆ ಕಮೆಂಟ್ ಮಾಡಿ. ಅದಲ್ಲದೆ
ಅಲ್ಲಿರುವಂತಹ ಕಂಟೆಸ್ಟೆಂಟುಗಳು ಆಯಿತಾ ರಕ್ಷಿತನ್ನ ಎಷ್ಟೇ ಟಾರ್ಗೆಟ್ ಮಾಡಿದ್ರು ಏನೇ ಮಾಡಿದ್ರು ಕೂಡ ರಕ್ಷಿತನ ಸಂಭ್ರಮ ಇತ್ತಲ್ಲ ಇವತ್ತು, ಆ ಮೀನು ಫ್ರೈ ಮಾಡ್ಕೊಡೋದು, ತಿನ್ನಿ ತಿನ್ನಿ ಅಂತ ಹೇಳೋದು, ಎಲ್ಲರೊಟ್ಟಿಗೆ ಆ ಸಂಭ್ರಮ ಇತ್ತಲ್ಲ, ಅದನ್ನು ನೋಡಿದಾಗ ನನಗನ್ನಿಸ್ತು ರಕ್ಷಿತಾ ಬಿಗ್ ಬಾಸ್ ಮನೆಯಿಂದ ಹೋದ್ಮೇಲೆ ಎಲ್ಲರೊಟ್ಟಿಗೆ ಕೂಡ ಟಚ್ಚಲ್ಲಿ ಇರ್ತಾಳೆ, ಎಲ್ಲರನ್ನೂ ಪ್ರೀತಿಯಿಂದ ಕಾಣ್ತಾಳೆ, ಎಲ್ಲರ ಬಗ್ಗೆಯೂ ಕೂಡ ಒಳ್ಳೆಯದನ್ನೇ ಹೇಳ್ತಾಳೆ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ. ನಾನು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.